ಸೊ ನಾನಿವತ್ತು ಬ್ರೆಡ್ ರೋಸ್ಟ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ, ಈರುಳ್ಳಿ, ಕ್ಯಾರೆಟ್, ದಪ್ಪ ಮೆಣಸಿನ್ಕಾಯಿ ಮತ್ತು ಬೀನ್ಸ್, ಟೊಮೆಟೊ ಮತ್ತು ಆಲೂಗಡ್ಡೆ. ಟೊಮೊಟೊ ಕೆಚಪ್ ಇದೆ, ಮತ್ತು ರೆಡ್ ಚಿಲ್ಲಿ ಸಾಸ್ ಇದೆ. ಇದು ಮೆಣಸು ಮತ್ತು ಜೀರಿಗೆ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಸ್ವಲ್ಪ, ಬ್ರೆಡ್. ಸೊ ಸ್ವಲ್ಪ ಸಾಸಿವೆ ಬೇಕು, ಸ್ವಲ್ಪ ಎಣ್ಣೆ ಬೇಕು ತೊಗೊಂಡಿದ್ದೀನಿ. ಸೊ ಈಗ ಇಲ್ಲಿ ಒಂದು ಬಾಣಲೆ ಇಟ್ಟಿದ್ದೀನಿ. ಸೊ ಸ್ಟವ್ ಆನ್ ಮಾಡಿದೆ. ಸ್ವಲ್ಪ ಇದು ಎಣ್ಣೆಕಾಯಿಗೆ ಅಂತ ಹಾಕೋಣ. ಸ್ವಲ್ಪ ಆಯಿಲ್ ಹಾಕ್ತೀನಿ, ಅಂದರೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಹಾಕಿದೆ, ಸ್ವಲ್ಪ ಕಾಯಬೇಕು. ಸೊ ಎಣ್ಣೆ ಕಾಯ್ತಾ ಇದ್ದಂಗೆ ಸಾಸಿವೆ, ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ತರಕಾರಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಸಿಡಿಲಿ ಅದು. ಈಗ ನೋಡಿ ಈ ಥರ ಬಂದಿದೆ. ಈಗ ನಾವು ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಸೊ ನೋಡಿ, ಕ್ಯಾಪ್ಸಿಕಮ್ ಹಾಕ್ಕೊಂಡು ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಎಣ್ಣೆ ಬೇಕು, ಫ್ರೈ ಮಾಡಬೇಕು, ಹಸಿ ವಾಸನೆ ಬೇಕು. ಈ ಥರ ಮಾಡಿ ಫ್ರೈ ಆಗ್ತಾ ಇರಬೇಕು. ಸೊ ಈಗ ಹಸಿ ವಾಸನೆ ಹೋಗಿದೆ. ನಾನು ಬೀನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬೀನ್ಸ್ ಕೂಡ ಆಯಿತು. ಇನ್ನೇನು ಕ್ಯಾರೆಟ್ ಕೂಡ ಹಾಕ್ಕೊಬೋದು ಅಂತ ಕ್ಯಾರೆಟ್ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಕ್ಯಾರೆಟ್ ಹಾಕ್ಕೊಂಡು ಈಗ ಎಷ್ಟು ಹಸಿ ವಾಸನೆ ಹೋಗ್ತದೆ ಅಂದರೆ ಬೀನ್ಸ್ ಮತ್ತು ಕ್ಯಾರೆಟ್ ಅದು ಫೈನಲ್ ಫ್ರೈ ಆಗಿದೆ. ಸೊ ಈಗ ನಾನು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಲ್ಲ, ಸ್ವಲ್ಪ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಸೊ ಆಲೂಗಡ್ಡೆ ಹಾಕಿ ಕೂಡ ಸೊ ಲಾಸ್ಟಲ್ಲಿ ನಾನು ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದೆಲ್ಲ ಸಾಫ್ಟ್ ಆಗಬೇಕು. ನೋಡಿ, ಈ ಥರ ಬೇಯ್ತಾ ಇರಬೇಕಾದ್ರೆ ನೋಡಿ, ಸಣ್ಣ ಉರಿಯಲ್ಲೇ ಬಿಡಬೇಕು. ನೋಡಿ, ಈ ಥರ ಬೇಯ್ತಾ ಇರಬೇಕು. ಎಣ್ಣೆಯಲ್ಲಿ ಇದಾಗ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ಸೊ ನಾನು ಈಗ ಈ ಥರ ಎಣ್ಣೆ ಇದಾಗ್ತಾ ಇರುವಾಗ ನಾನು ಇಟ್ಕೊಂಡಿದ್ದೆನಲ್ಲ ಆ ಪೌಡರೆಲ್ಲ ಹಾಕ್ತೀನಿ. ಜೀರಾ ಪೌಡರು, ಚಿಲ್ಲಿ ಪೌಡರ್, ಅರಿಶಿನ ಪೌಡರ್ ಎಲ್ಲನೂ ಹಾಕ್ತಿದ್ದೀನಿ. ಜೀರಿಗೆ ಪೌಡರ್ ಸ್ವಲ್ಪ, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ನಾವು ಟೊಮೊಟೊ ಕೆಚಪ್ಪು ಮತ್ತು ರೆಡ್ ಚಿಲ್ಲಿ ಸಾಸ್ ಹಾಕೋದ್ರಿಂದ ನೋಡಿ ಹಾಕ್ಕೋಬೇಕು. ನಾನೀಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದರಲ್ಲೂ ಹಸಿ ವಾಸನೆ ಹಾಕ್ತೀನಿ ಅಂತ. ಅರಿಶಿನ ಪುಡಿ ಹಾಕೋತೀನಿ ನೋಡಿ, ಸ್ವಲ್ಪ ಅರಿಶಿನ. ಸೊ ಅರಿಶಿನ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈಗ ನಾನು ರೆಡ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕೊತಾ ಇದ್ದೀನಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಈಗ ನಾನು ಟೊಮೊಟೊ ಕೆಚಪ್ ಹಾಕೋತಾ ಇದ್ದೀನಿ. ಇದು ಅಷ್ಟೇ, ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಯಾಕಂದರೆ ಟೊಮೊಟೊ ನಾನು ಆಲ್ರೆಡಿ ಹಾಕಿದ್ದೀನಿ ಅಲ್ವಾ, ಅದಕ್ಕೋಸ್ಕರ. ಸೊ ಇಷ್ಟು ಆದಮೇಲೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಲಾಸ್ಟಲ್ಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಉಪ್ಪು ಸ್ವಲ್ಪನೇ ಹಾಕ್ಕೋತೀನಿ ನಾನು, ಯಾಕಂದರೆ ನಾನು ಆಲೂಗಡ್ಡೆ ಬೇಯಿಸಿರ್ತಾರೆ ಕೂಡ ಹಾಕ್ಕೊಳುತ್ತೆ, ಅದರಿಂದ. ಇದು ಮಾಡಿ ಮಿಕ್ಸ್ ಮಾಡಬೇಕು. ಇದನ್ನು ಆಫ್ ಮಾಡಿ ಇಡ್ತಿರಬೇಕಷ್ಟೆ. ಸೊ ಈಗ ನಾನು
ಈಗ ಇಲ್ಲಿ ತುಪ್ಪ ಸವರಿದ್ದೀನಿ, ಇದ್ರ ಮೇಲೇ ಹೀಗೆ ಹಾಕ್ತಾಯಿದ್ದೀನಿ. ಈ ಕಡೆ ಕೂಡ ಹಾಗೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡ್ರೆ ಸಾಕು, ಏಕೆಂದರೆ ಅಲ್ಲೇ ತುಪ್ಪ ಹಾಕಿರ್ತೀವಿ ಅಲ್ಲ ನಾವು, ಅದರಿಂದ ಇದ್ರ ಮೇಲೆ ಮಾತ್ರ ನೋಡಿ ಹೀಗೆ ಒಂಚೂರು ಹಾಕ್ಕೊಂಡು ಇದನ್ನೇ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳೋದು. ಎರಡು ಕಡೆ ಹಾಗೆ ಬೇಯಿಸ್ಕೋಬೇಕು. ರೈಸ್ ಅಲ್ಲೇ ಇರಲಿ, ಬೇಗ ಬೇಗ ಬೇಯುತ್ತೆ. ಕೈಯೆಲ್ಲ ಹಿಂಗೆ ಮಾಡ್ಕೊಂಡ್ರೆ ಆಯಿತು. ಸೊ ನನಗೆ ಜಾಸ್ತಿ ರೋಸ್ಟ್ ಇಷ್ಟ ಆಗೋಲ್ಲ, ಅದಕ್ಕೆ ಇಷ್ಟೇ ಬೇಯಿಸ್ಕೊಳ್ತೀನಿ. ಸೊ ಎಲ್ಲ ಬ್ರೆಡ್ಗೂ ಹಾಗೆ ಆನ್ ಮಾಡಿಕೊಂಡ್ರೆ ಆಯಿತು. ಇದು ಬೆಂದಿದೆ. ಈಗ ಇದನ್ನು ನಿಧಾನಕ್ಕೆ ಹಿಂಗೆ ತೊಗೋತಾ ಇದ್ದೀನಿ. ಇವಾಗಲೇ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ತರಕಾರಿ ಇದನ್ನು ಒಳಗಡೆ ಹಾಕ್ತಾಯಿದ್ದೀನಿ. ಫಿಲ್ ಮಾಡಬೇಕು. ನಿಮಗೆ ಎಷ್ಟು ಬೇಕು ಅಂದರೆ ಇಲ್ಲಿ ಗೊತ್ತಾಗುತ್ತೆ ಅಲ್ಲ, ಈ ಥರ ನೀವು ಫಿಲ್ ಮಾಡ್ಕೋಬೇಕು. ಸೊ ನಾನೀಗ ಫಿಲ್ ಮಾಡ್ಕೊಂಡಿದ್ದೀನಿ. ಎರಡನೇದು ಮಾಡ್ಕೊಂಡಿದ್ದೀನಿ, ಅದನ್ನು ಹೀಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು, ಇಲ್ಲ ನಾವು ಹಾಗೆ ತಿಂತೀವಿ ಅಂದರೆ ತಿನ್ಬೋದು. ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ನಾನು ಕಟ್ ಮಾಡಿದ್ದಾಯಿತು. ಈಗ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ. ನೀವು ಟ್ರೈ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.